ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರು ಒಂದು ಮಾತನ್ನ ಹೇಳ್ತಿದ್ರು. ಅವರು ಜ್ಞಾನ ಯೋಗಾಶ್ರಮದಿಂದ ಒಂದು ಅಮೃತ ಬಿಂದುಗಳಂತ ಒಂದು ಸಣ್ಣ ಪುಸ್ತಕವನ್ನು ಬಿಡುಗಡೆ ಮಾಡ್ಯಾರ. ಅದರೊಳಗೆ ಸಿದ್ದೇಶ್ವರ ಅಪ್ಪಾಜಿ ಅವರು ನುಡಿಮುತ್ತುಗಳನ್ನು ತಿಳ್ಕೊಂಡು ಒಂದು 100 ನುಡಿಮುತ್ತುಗಳು ಇರುವಂತಹ ಪುಸ್ತಕವನ್ನ ಅವ್ರು ಹೊರಗೆ ತಂದಾರ. ಆ ನುಡಿಮುತ್ತಿನ ಪುಸ್ತಕದೊಳಗ 65ನೇ ನುಡಿಮುತ್ತಿನೊಳಗ ಒಂದು ಮಾತು ಹೇಳ್ಯಾರ. ಏನ್ ಚಲೋ ಹೇಳ್ತಾರ ಅಂತಂದ್ರ, ಯಾವ್ದು ಹುಟ್ಟ್ಯದ ಅದು ಹೋಗುದೇ, ಯಾವ್ದು ಅರಳ್ಯದ ಅದು ಬಾಡುದೇ. ಶರೀರ ಅನ್ನುವಂಥದ್ದು ನಾವು ತೆಗೆದುಕೊಂಡು ಬಂದೀವಿ. ಈ ಶರೀರ ಅನ್ನುವಂಥದ್ದು, ಶರೀರ ನಮ್ಮ ಇಚ್ಛೆ ಏನಿರುತ್ತದ, ಶರೀರ ಸೊರಗಬಾರದು, ಸಂಪತ್ತು ಸವಿಬಾರದು, ಸಂಬಂಧ ಬಿಟ್ಟು ಹೋಗಬಾರದು, ಈ ಜೀವಕ್ಕೆ ಸಾವು ಬರಬಾರದು. ಇದು ನಮ್ಮ ಇಚ್ಛೆ. ಆದ್ರೆ ಭಗವಂತನ ಇಚ್ಛೆ ಎಷ್ಟು ದೊಡ್ಡದೈತೆ ಅಂತಂದ್ರ, ಇಲ್ಲಿ ನಮ್ಮ ಇಚ್ಛೆ ಹಂಗೆ ಯಾವ್ದು ನಡೆಯುವುದಿಲ್ಲ. ಇದನ್ನ ತಲೆ ಹಿಡ್ಕೋಬೇಕು ನೀವೆಲ್ಲರೂ. ನಮ್ಮ ಇಚ್ಛೆ ಇದ್ದಂಗೆ ಯಾವ್ದು ನಡೆಯುವುದಿಲ್ಲ ಈ ಭೂಮಿ ಮೇಲೆ. ಎಲ್ಲವೂ ಆ ಭಗವಂತನ ಇಚ್ಛೆಯಿಂದನೇ ಈ ಜಗತ್ತಿನೊಳಗೆ ಎಲ್ಲವೂ